ನಮಸ್ಕಾರ ವೀಕ್ಷಕರೇ. SIR ವಿಚಾರದಲ್ಲಿ ಕೇಂದ್ರದ ಸಚಿವರು ರಾಜ್ಯ ಸರ್ಕಾರದ ವಿರುದ್ಧ ಜಿದ್ದಿಗೆ ಬಿದ್ದಿದ್ದು ಸಮರವನ್ನೇ ಘೋಷಣೆ ಮಾಡಿದ್ದಾರೆ. ದೆಹಲಿಯಲ್ಲಿ ಇವತ್ತು ಹಿರಿಯ ಸಚಿವರಾದಂತಹ HD ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಸೋಮಣ್ಣ ಇವರು ನಿಯೋಗದಲ್ಲಿ ತೆರಳಿ ರಾಜ್ಯದಲ್ಲಿ SIR ನಡೀತಿರುವ ರೀತಿಯ ವಿರುದ್ಧ ಕೇಂದ್ರ ಚುನಾವಣಾ ಆಯೋಗಕ್ಕೆ ವಿಧ್ಯುಕ್ತ ದೂರು ಸಲ್ಲಿಸುವುದರ ಮೂಲಕ ಸಮರ ಘೋಷಣೆ ಮಾಡಿದೆ. ಇದು ಒಂದ್ ಕಡೆ. ಮತ್ತೊಂದು ಕಡೆ ಇಂತಹ ಯಾವುದೇ ವಿದ್ಯಮಾನಕ್ಕೆ ಸೊಪ್ಪು ಹಾಕದ ಮುಖ್ಯಮಂತ್ರಿ DK ಶಿವಕುಮಾರ್ SIR ಇಂದ ವೋಟ್ಗಳು ಮಿಸ್ ಆಗಬಾರ್ದು ಎನ್ನುವ ಕಾರಣಕ್ಕೆ, ದಾಖಲೆಗಳು ಇಲ್ಲ ಎನ್ನುವ ಕಾರಣಕ್ಕೆ ವೋಟ್ ಮಿಸ್ ಆಗಬಾರ್ದು ಎನ್ನುವ ಕೊರತೆಯನ್ನು ತುಂಬೋದಕ್ಕೆ ಅವರು ಶಾಶ್ವತ ಪ್ರಮಾಣ ಪತ್ರ ಹೇಗಿರಬೇಕು ಅಂತ ಹೇಳಿ ಒಂದು ಆದೇಶವನ್ನ ಜಾರಿ ಮಾಡೋದ್ರ ಮೂಲಕ ಮಾಸ್ಟರ್ ಸ್ಟ್ರೋಕ್ ಕೊಟ್ಟು ಇದು ಒಂದು ರೀತಿಯಲ್ಲಿ ಕುತೂಹಲಕ್ಕೂ ಕೂಡ ಕಾರಣ ಆಯಿತು. ಇದರ ನಡುವೆ ಚುನಾವಣಾ ಆಯೋಗದ ಅಧಿಕಾರಿ ಅನ್ಬುಕುಮಾರ್ ನಾಳೆ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಅವರು ಈಗ ನಡೆದಿರುವಂತಹ SIR ರದ್ದು ಮಾಡೋ ನಿಟ್ಟಿನಲ್ಲಿ ಏನಾದರೂ ಘೋಷಣೆ ಹೊರಡಿಸ್ತಾರ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಇದೀಗ ರಾಜ್ಯದ SIR ಪ್ರಕ್ರಿಯೆ ಸರಿ ಇಲ್ಲ ಎನ್ನುವ ವಿವಾದ ಇದೀಗ ಕೇಂದ್ರ ಚುನಾವಣಾ ಆಯೋಗದ ಕಚೇರಿಯ ತನಕ ಹೋಗಿದೆ. ಇವತ್ತು ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸೋಮಣ್ಣ ಅವರು ಹೀಗೆ ಸಚಿವರ ದಂಡು ಕೇಂದ್ರ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ಕೇಂದ್ರ ಚುನಾವಣಾ ಆಯುಕ್ತರಿಗೆ ದೂರನ್ನ ಸಲ್ಲಿಸಿದ್ರು. ಈ ದೂರಿನ ಪ್ರಕಾರ ಈಗ SIR ಅಲ್ಲಿ ಏನು ಅಕ್ರಮ ನಡೆದಿದೆ, BLOಗಳು ರಸ್ತೆಯಲ್ಲಿ ನಿಂತು ಕಲ್ಯಾಣ ಮಂಟಪದಲ್ಲಿ SIR ಪ್ರಕ್ರಿಯೆ ಮಾಡಿದ್ದಾರೆ, ಇದನ್ನ ರದ್ದು ಮಾಡಿ ಮತ್ತು ಈಗ ಬಂದಿರುವ ಫಾರಂ ಅನ್ನ ಪುನರ್ ಪರಿಶೀಲನೆಗೆ ಒಪ್ಪಿಸಿ ಮತ್ತು ಇದಕ್ಕೆ ಕಾರಣರಾದಂತಹ BLOಗಳ ಮೇಲೆ ಕ್ರಮ ಕೈಗೊಳ್ಳಿ, ಹೀಗೆ ಸೀರೀಸ್ ಆಫ್ ಬೇಡಿಕೆಗಳನ್ನ ಇಟ್ಬಿಟ್ಟು ದೂರು ಕೊಡೋದ್ರ ಮೂಲಕ ಕೇಂದ್ರ ಚುನಾವಣಾ ಆಯೋಗದ ಕೆಂಗಣ್ಣು ರಾಜ್ಯದ ಮೇಲೆ ಬಿದ್ದಂತಾಗಿದೆ. ಇದು ಒಂದು ಮೇಜರ್ ಡೆವಲಪ್ಮೆಂಟು. ಇದಕ್ಕೆ ಪೂರಕ ಎನ್ನುವಂತೆ ನಾಳೆ ಚುನಾವಣಾ ಆಯೋಗದ ಅಧಿಕಾರಿ ಅನ್ಬುಕುಮಾರ್ ಅವರು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಇದರ ನಡುವೆ ಇಬ್ಬರು ವೀಕ್ಷಕರು ರಾಜ್ಯಕ್ಕೆ ಬಂದು ವರದಿಯನ್ನ ಸಂಗ್ರಹಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ಕೇಂದ್ರ ಚುನಾವಣಾ ಆಯೋಗ ರಾಜ್ಯಕ್ಕೆ ಯಾವ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡುತ್ತೆ, SIR ರದ್ದು ಮಾಡಿ ಮತ್ತೊಂದ್ಸರಿ ಮಾಡಿ ಅಂತ ಹೇಳುತ್ತಾ ಎನ್ನುವ ಒಂದು ಮುಖ್ಯವಾದಂತಹ ಪ್ರಶ್ನೆ ಎದುರಾಗಿದೆ. ಚುನಾವಣಾ ಆಯೋಗದ ಸುದ್ದಿಗೋಷ್ಠಿಯನ್ನು ಎಲ್ಲರೂ ಎದುರು ನೋಡುವಂತಾಗಿದೆ ಮತ್ತು ಘಟಾನುಘಟಿ ಸೆಂಟ್ರಲ್ ಮಿನಿಸ್ಟ್ರೇ ಹೋಗಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿರೋದ್ರಿಂದ ಕ್ರಮ ಕೈಗೊಳ್ಳೋದು ಅನಿವಾರ್ಯ ಅನ್ನುವಂತಹ ಒತ್ತಡ ಸೃಷ್ಟಿಯಾಗಿದೆ. ಇದರ ಮಧ್ಯೆ ಇಂತಹ ಚುನಾವಣೆಗಳನ್ನು ನಡೆಸೋದ್ರಲ್ಲಿ ಎಕ್ಸ್ಪರ್ಟ್ ಎನ್ನಿಸಿಕೊಂಡಿರುವ, ಚಾಣಕ್ಯ ಎನ್ನಿಸಿಕೊಂಡಿರುವ DK ಶಿವಕುಮಾರ್ ಯಾವ ಒತ್ತಡಕ್ಕೂ ಸೊಪ್ಪು ಹಾಕದೆ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ನೀಡುವ ನಿಟ್ಟಿನಲ್ಲಿ ಒಂದು ಆದೇಶ ಹೊರಡಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಕ್ರಮವನ್ನು ಕೈಗೊಂಡಿದ್ದಾರೆ. ಸರ್ಕಾರದ ಅಪರ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಅವರ ಹೆಸರಲ್ಲಿ ಕಂದಾಯ ಇಲಾಖೆಯಿಂದ ಒಂದು ಆದೇಶ ಹೊರಟಿದ್ದು ಶಾಶ್ವತ ಪ್ರಮಾಣ ಪತ್ರವನ್ನ, ನಿವಾಸ ಪತ್ರವನ್ನ ನೀಡುವ ವಿಚಾರದಲ್ಲಿ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಇದರ ಉದ್ದೇಶ ಅರ್ಥ ಆಯ್ತಲ್ಲ ಗೆಳೆಯರು, ಏನಂತಂದ್ರೆ ಯಾವುದೇ ದಾಖಲೆ ಇಲ್ಲ ಎನ್ನುವ ಕಾರಣಕ್ಕೆ ವೋಟ್ ಮಿಸ್ ಆಗಬಾರ್ದು. ಕಾಂಗ್ರೆಸ್ ವೋಟ್ಗಳನ್ನ ಕಟ್ ಮಾಡೋದಕ್ಕೆ ಯಾವುದೇ ಪ್ರಯತ್ನ ನಡೆದ್ರು ಅದನ್ನ ವಿಫಲ ಮಾಡುವ ಯತ್ನ DK ಶಿವಕುಮಾರ್ ಅವರಿಂದ ಎ ಗುಡ್ ಸ್ಟ್ರಾಟಜಿ ಆಯ್ತು. ಅದ್ರ ಪ್ರಕಾರ ಅವರು ಗೈಡ್ಲೈನ್ಸ್ ಹಾಕಿದ್ದಾರೆ. ಒಂದು, ಯಾರಿಗೇ ಆಗಲಿ ಶಾಶ್ವತ ನಿವಾಸ ಪತ್ರವನ್ನ ನಾನು ಇಲ್ಲಿಯ ಪ್ರಜೆ, ನಾನು ಇಲ್ಲಿಯ ಕರ್ನಾಟಕದ ಮನುಷ್ಯ ಅಂತ ತೋರಿಸ್ಕೊಳ್ಳೋದಕ್ಕೆ ಆ ಒಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಬಳಸ್ಬೋದಾಗಿದೆ ಅಂತ ಗೈಡ್ಲೈನ್ಸ್ ಇದೆ. ಅವ್ರು ಇಲ್ಲೇ ಹುಟ್ಟಿರ್ಬೇಕು ಅಥವಾ ಕನಿಷ್ಠ 10 ವರ್ಷಗಳಿಂದ ಇಲ್ಲೇ ವಾಸ ಮಾಡಿರಬೇಕು ಅಥವಾ 12 ವರ್ಷ ಶೈಕ್ಷಣಿಕವಾಗಿ ಅವ್ರು ಇಲ್ಲೇ ವ್ಯಾಸಂಗವನ್ನ ಮಾಡಿರಬೇಕು ಅಥವಾ ಈ ತರದ ಕೆಲವು ಗೈಡ್ಲೈನ್ಸ್ ಅನ್ನ ಗಂಡ ಹೆಂಡತಿ ಇಲ್ಲೇ ಇದ್ರೆ ಅದಕ್ಕೆ ಕೆಲವು ಕಂಡೀಷನ್ಸ್, ಹೆಂಡತಿ ಅಥವಾ ಗಂಡ ಇಲ್ಲಿಯವರೇ ಆಗಿರಬೇಕು. ಈ ತರದ ಕೆಲವು ಕಂಡೀಷನ್ಸ್ ಅನ್ನ ಹಾಕಿ ಅವರು
ತಹಶೀಲ್ದಾರರು ಅಥವಾ ಉಪ ತಹಶೀಲ್ದಾರರು ಇದನ್ನ ಆಡಳಿತಾತ್ಮಕ ಉದ್ದೇಶಕ್ಕೆ ಈ ಒಂದು ಶಾಶ್ವತ ಪ್ರಮಾಣ ಪತ್ರವನ್ನ ಬಳಸಬಹುದು ಅಂತ ಹೇಳಿಬಿಟ್ಟು ಒಂದು ಆರ್ಡರ್. ಮತ್ತೊಂದು ಆರ್ಡರು ಈ ಶಾಶ್ವತ ಪ್ರಮಾಣ ಪತ್ರವನ್ನ ಬೇಗ ಕೊಡೋದಕ್ಕೆ, ಇದು ನೋಡಿ ಎಷ್ಟು ಜಾಂಟನ, ಬೇಗ ಕೊಡೋದಕ್ಕೆ ಕಂದಾಯ ಇಲಾಖೆಯಲ್ಲಿ ಆಯಾ ಕಚೇರಿಗಳಲ್ಲಿ ಕೌಂಟರ್ಗಳನ್ನ ಓಪನ್ ಮಾಡೋದಕ್ಕೆ ಮತ್ತೊಂದು ಆರ್ಡರ್ ಬಂದಿದೆ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಸಮರೋಪಾದಿಯಲ್ಲಿ ಶಾಶ್ವತ ಪ್ರಮಾಣ ಪತ್ರವನ್ನು ಇಶ್ಯೂ ಮಾಡೋದಕ್ಕೆ ಸಮರೋಪಾದಿಯಲ್ಲಿ ಯಾಕೆ? ದಿಸ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಒಂದು, SIR ಅಲ್ಲಿ ಅವರು ಎಷ್ಟು 2002 ಇಸ್ವಿನಲ್ಲಿ ಎಲ್ಲಿ ಓಟ್ ಹಾಕಿದೆ ಅಂತ ಕೇಳಿದ್ದಾರೆ. ಈ 2002ರಲ್ಲಿ ಎಲ್ಲಿ ಓಟ್ ಹಾಕಿದೆ ಅಂತ ಗೊತ್ತಿಲ್ಲದಲೇ ಅದನ್ನು ಫೈಂಡ್ ಔಟ್ ಮಾಡ್ದಲೇ ಲಕ್ಷಾಂತರ ಜನರು ಓಟ್ ಹೊರಟೋಗುತ್ತೆ. ಆ ಗೊಂದಲ ಆಗಬಾರ್ದು. ಅದ್ರ ಬದಲಿಗೆ ಶಾಶ್ವತ ಪ್ರಮಾಣ ಪತ್ರ ಸಲ್ಲಿಸ್ಬಿಟ್ರೆ ನಾನು ಈ ರಾಜ್ಯದ ಪ್ರಜೆ. ಇದಕ್ಕೆ ಚುನಾವಣಾ ಆಯೋಗ ಒಪ್ಪಿಗೆ ಕೊಟ್ಟಿಲ್ಲ, ಇನ್ನೂ ಒಪ್ಪುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಯಾವುದೇ ಓಟು ಮಿಸ್ ಆಗಬಾರ್ದು, ಕಾಂಗ್ರೆಸ್ ಓಟನ್ನ ಅಥವಾ ಪ್ರತಿಪಕ್ಷಗಳ ಓಟು ವೆಸ್ಟ್ ಬೆಂಗಾಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕಟ್ಟಾದ ಹಾಗೆ ಕರ್ನಾಟಕದಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ವೋಟರ್ ಲಿಸ್ಟ್ ಇಲ್ವಾ, ನೀವು ಇಲ್ಲಿ ರೆಸಿಡೆನ್ಸ್ ಅಂತ ಪ್ರೂವ್ ಮಾಡೋದಕ್ಕೆ ಗೌರ್ಮೆಂಟೇ ಸರ್ಟಿಫಿಕೇಟ್ ಕೊಡುತ್ತೆ. ಅದಕ್ಕೆ ಈ ಕಂಡೀಷನ್ ಸುಮ್ಮನೆ ಎಲ್ಲಿ ಕೊಡಲ್ಲ ಗೌರ್ಮೆಂಟು. ಅದಕ್ಕೆ ಕೆಲವು ಕಂಡೀಷನ್. ಒಂದು, ಆಧಾರ್ ಕಾರ್ಡನ್ನು ಗಮನಿಸುತ್ತೆ ಮತ್ತು ಪಡಿತರ ಚೀಟಿಯನ್ನು, ಆರ್ಡರಲ್ಲಿದೆ ಆಧಾರ್ ಕಾರ್ಡು, ಪಡಿತರ ಚೀಟಿ, ಇವೆಲ್ಲವನ್ನೂ ಕೂಡ ದಾಖಲೆಯನ್ನಾಗಿ ಕೊಟ್ಟರೆ ಅವರು ಶಾಶ್ವತ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಇದು ಒಂದು ರೀತಿಯಲ್ಲಿ ತುಂಬಾ ಬ್ರಿಲಿಯಂಟ್ ಮೂವ್. ಚುನಾವಣಾ ಆಯೋಗ ಇದಕ್ಕೆ ಒಪ್ಪುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಒಂದು ಬ್ರಿಲಿಯಂಟ್ ಮೂವ್. ಅಂದರೆ SIRನ ಅಡ್ಡ ಪರಿಣಾಮಗಳು, ಮತಗಳನ್ನ ಕತ್ತರಿಸಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅನ್ನ ಕಮ್ಮಿ ಮಾಡುವಂತಹ ತೆರೆಯ ಹಿಂದಿನ ಉದ್ದೇಶ ಏನಾದ್ರು ಇದ್ರೆ ಅದನ್ನ ವಿಫಲಗೊಳಿಸೋದಕ್ಕೆ ಒಂದು ತಂತ್ರಗಾರಿಕೆ ಆದೇಶವನ್ನ DK ಶಿವಕುಮಾರ್ ತಂದಿದ್ದಾರೆ. ಇದೊಂದು ಬ್ರಿಲಿಯಂಟ್ ಸ್ಟೆಪ್ ಇದು. ಹೀಗಾಗಿ ನಾಳೆ ಚುನಾವಣಾ ಆಯೋಗದ ಸುದ್ದಿಗೋಷ್ಠಿನಲ್ಲಿ ಏನಾದರೂ ಒಂದು ದೊಡ್ಡ ನಿರ್ಧಾರ ಕೈಗೊಳ್ತಾರ ಅನ್ನೋದನ್ನ ಕಾದು ನೋಡ್ತಿದ್ದಾರೆ. ಒಟ್ಟು SIR ಕರ್ನಾಟಕದಲ್ಲಿ ಯಾವ ರೀತಿಯ ಟರ್ನನ್ನು ಪಡೆಯುತ್ತೆ ಅನ್ನುವ ಪ್ರಶ್ನೆಯ ಜೊತೆ ನಾನು ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ಈ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.